ನಮಸ್ಕಾರ. ನೋಡಸಾದ್ರೆ ಕೊನೆಗೂ ನಿಮ್ಗೊಂದು ಭರ್ಜರ್ ಗುಡ್ ನ್ಯೂಸ್ ಆಗಿರ ಆತ ಭಾರತೀಯ RRB ರೈಲ್ವೆ ಇಲಾಖೆಯಲ್ಲಿ 22,000 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆನೇ ಮಾಹಿತಿ ಇರತ್ತೆ. ಈ ಒಂದು ನೋಟಿಫಿಕೇಶನ್ ಆಗಿರೋದು ನಮ್ಮ ಒಂದು ಭಾರತೀಯ RRB ರೈಲ್ವೆ ಇಲಾಖೆಯಲ್ಲಿ 12/12/2025 ಈ ಒಂದು ದಿನಾಂಕದಂದು ಆಫೀಸಿಯಲ್ ಇರುವಂತ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇರತ್ತೆ. ಯಾವ್ಯಾವ ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ, ವಿದ್ಯಾರ್ಹತೆ ಏನಾಗಿರ್ಬೇಕು, ರೂಲ್ಸ್ ರೆಗ್ಯುಲೇಷನ್ ಏನು ಕೊಟ್ಟಿರ್ತಾರೆ, ಕೊನೆಯ ದಿನಾಂಕ ಯಾವುದು, ಪ್ರಾರಂಭ ದಿನಾಂಕ ಯಾವುದು, ಎಲ್ಲ ಮಾಹಿತಿ ಇರತ್ತೆ A to Z ವರೆಗೆ. ಟೋಟಲ್ ಆಗಿ ಎಷ್ಟು ಪೋಸ್ಟ್ ಹೇಳಿ 22,000 ಇಲ್ಲಿದೆ ನೋಡಿ. ಯಾವ್ಯಾವ ಪೋಸ್ಟ್ ಇದೆ ಅಂತ ಹೇಳಿ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಕಲಿರುವಂತ ಟೋಟಲ್ ಪೋಸ್ಟ್ 22,000. ನಿಮ್ಗೆ ಯಾವುದೇ ರೀತಿಯಾಗಿ ಗೋಲ್ಡ್ ಫ್ರಾ ಅಂತ ತಿಳಿಸ್ಕೊಡ್ತಾ ಇಲ್ಲ, ನೋಟಿಸ್ ವಜೆ ತಿಳಿಸ್ಕೊಡ್ತಾ ಇರೋದು, ಅದಕ್ಕೆ ಸಂಬಂಧಪಟ್ಟಂತಾನೆ ಮಾತಾಡ್ತಾ ಇರೋದು. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾರ್ಯಾರು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರಲ್ಲ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಏನಾದ್ರೂ ಡೌಟ್ ಇತ್ತಪ್ಪ ಅಂದ್ರೆ ರೈಲ್ವೆ ಇಲಾಖೆ RRB ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ಕಮೆಂಟ್ ಮಾಡಿ, ನಾಚ್ಕೋಬೇಡಿ, ಕಮೆಂಟ್ ಮಾಡಿ. ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು, ಮೊದಲಿಗೆ ಸಂಸ್ಥೆ ಹೆಸರನ್ನ ಗಮನ ಇಟ್ಟು ನೋಡ್ಕೊಳ್ಳಿ. ತುಂಬಾ ದಿನ ಆಗಿಲ್ಲ ಈ ಒಂದು RRB ರೈಲ್ವೆ ಇಲಾಖೆಯಲ್ಲಿ ನೇಮಕಾತಿನೇ ಆಗಿಲ್ಲ. ಈ ಒಂದು ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ತುಂಬಾ ಜನ ಕಾಯ್ತಾ ಇದ್ರಿ. ಈ ಒಂದು ನೋಟಿಸ್ ಆಗಿರೋದು RRB ರೈಲ್ವೆ ಇಲಾಖೆ ರೈಲ್ವೆ ಬೋರ್ಡ್ ಅಂತ ಹೇಳಿ. ಈ ಒಂದು ನೋಟಿಫಿಕೇಶನ್ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 25 EMPFW 35 ಲೆವೆಲ್ 1 ಇದೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಖಾಲಿರುವಂತ ಪೋಸ್ಟ್ ಬಗ್ಗೆ ಒಂದೊಂದ ನೋಡಿ. ಅಸಿಸ್ಟೆಂಟ್ ಮೊದಲನೇ ಪೋಸ್ಟ್ ಅಸಿಸ್ಟೆಂಟ್. ಈ ಒಂದು ಅಸಿಸ್ಟೆಂಟ್ ಹುದ್ದೆಗಳು ಎಷ್ಟು ಖಾಲಿ ಇದಾವಪ್ಪ ಅಂದ್ರೆ 600 ಹುದ್ದೆಗಳು. ಅದೇ ರೀತಿಯಾಗಿ ಅಸಿಸ್ಟೆಂಟ್ ಎರಡನೇದಾಗಿ ಬ್ರೆಡ್ಸ್ ಅಂತೇಳಿ ಇದು 600 ಪೋಸ್ಟ್ ಇರತ್ತೆ. ಅದ ನಂತರ ಮೂರನೇದಾಗಿ ಟ್ರ್ಯಾಕ್ ಮೇಂಟೈನರ್ ಗ್ರಾಹಕ ಅಂತ ಹೇಳಿ ಅಸಿಸ್ಟೆಂಟ್ ದಲ್ಲಿ ಖಾಲಿ ಇರತ್ತೆ. ಇದು ಕೂಡ ಸುಮಾರು 11,000 ಇದೇ ಪೋಸ್ಟ್ ಇರತ್ತೆ. ಟೋಟಲ್ ಆಗಿ 22,000 ಹುದ್ದೆಗೆ ಅರ್ಜಿಯನ್ನ ನೋಟಿಸ್ ಆಗಿರತ್ತೆ. ಇದು 11,000 ಅತಿ ಹೆಚ್ಚು ಖಾಲಿ ಇರುವಂತಹ ಪೋಸ್ಟ್. ಅದೇ ಇನ್ನು ಅಸಿಸ್ಟೆಂಟ್, ಈ ಒಂದು ಸಹಾಯಕ ಅಸಿಸ್ಟೆಂಟ್ PY ಅಂತ ಹೇಳಿ ಈ ಒಂದು PY ಹುದ್ದೆಗಳು ಇಂಜಿನಿಯರಿಂಗ್ 300 ಪೋಸ್ಟ್ ಇರತ್ತೆ. ಅಸಿಸ್ಟೆಂಟ್ TRD ಅಂತ ಹೇಳಿ 800 ಹುದ್ದೆಗಳು. ಅದ ನಂತರ ಅಸಿಸ್ಟೆಂಟ್ ಲೋಕೋ ಪೈಲಟ್ ಇಲ್ಲಿದೆ ನೋಡಿ. ಅಸಿಸ್ಟೆಂಟ್ ಲೋಕೋ ಸೇಡಾ ಅಂತ ಹೇಳಿ, ಪೈಲಟ್ ಅಲ್ಲ ಸಾರಿ ಸೇಡಾ, ಎಲ್ಲ ಕೂಡ ಒಂದೇ ಬಟ್ ಬೇರೆ ಬೇರೆ ಹುದ್ದೆಗಳ ಪ್ರಕಾರ ಇರತ್ತೆ. 200 ಪೋಸ್ಟ್ ಇರತ್ತೆ. ಅದ ನಂತರ ಅಸಿಸ್ಟೆಂಟ್ ಆಪರೇಟರ್ ಅಂತ ಹೇಳಿ ಸಹಾಯಕ ಅಧಿಕಾರಿ ಸುಮಾರು ಎಷ್ಟು ಖಾಲಿದಪ್ಪ ಅಂದ್ರೆ 500 ಹುದ್ದೆಗಳು. ಅದ ನಂತರ ಅಸಿಸ್ಟೆಂಟ್ TLAC ಅಂತ ಹೇಳಿ ಇದು ಸುಮಾರು 500 ಪೋಸ್ಟು. ಅಸಿಸ್ಟೆಂಟ್ CW ಅಂತ ಹೇಳಿ 1,000 ಹುದ್ದೆಗಳು. ಅದ್ರ ಬಳಿಕ ಕೊನೆಯದಾಗಿ ಫೈಂಟ್ಮ್ಯಾನ್ B ಅಂತ ಹೇಳಿ ಈ ಒಂದು ಫೈಂಟ್ಮ್ಯಾನ್ B ಹುದ್ದೆಗಳು ಟ್ರಾಫಿಕ್ 5,000 ಹುದ್ದೆಗಳು. ಅಸಿಸ್ಟೆಂಟ್ ST ಅಂತ ಹೇಳಿ 1,500 ಹುದ್ದೆಗಳು, ಅಂದ್ರೆ 1,500 ಒಟ್ಟಿಗೆ ಸೇರಿಸಿಕೊಂಡು 22 ಪೋಸ್ಟ್ಗಳು. 2,200 ಅಲ್ಲ 22 ಪೋಸ್ಟು. 22 ಪೋಸ್ಟ್ಗಳು ಖಾಲಿ ಇರತ್ತೆ. ಬೃಹತ್ ನೇಮಕಾತಿ. ಮೊನ್ನೆನೂ ಅರ್ಜಿ ಕರೆದಿದ್ರು 31,000. ಅದ ನಂತರ 37,000ಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ಆಯ್ತು. ಅದ್ರ ಬಳಿಕ ಮೊದಲಿಗೆ 6,000 ತಿಳಿಸ್ಕೊಟ್ಟಿದ್ರು. ಹಿಂಗೋ ಹಂಗೋ ಹೇಳ್ಕೋತೋ ಈಗ ಇಲ್ಲಿ ತನಕ ಬಂದ ನಿಂತಿದೆ ನೋಡಿ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಮಾಹಿತಿ ಒಂದೊಂದಾಗಿ ನೋಡಿ. ಮೊದಲನೇದಾಗಿ ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ವಿವರಗಳು. ಇದಕ್ಕೆ ಅರ್ಜಿ ಶುಲ್ಕ ಅಂತೂ ಕಡ್ಡಾಯವಾಗಿ ಇದ್ದೇ ಇರತ್ತೆ. 200 ರೂಪಾಯಿ ಅಥವಾ ಬಹಳ ಕನಿಷ್ಠ ಅಂದ್ರೂ ಕೂಡ ಒಂದು 250 ರೂಪಾಯಿ, 300 ಈ ರೀತಿಯಾಗಿ ಶುಲ್ಕ ಇರತ್ತೆ. 100 ರೂಪಾಯಿ ಅಂತೂ ಕಡ್ಡಾಯವಾಗಿ ಇಟ್ಟಿರ್ತಾರೆ ಅವರು. ಇನ್ನು ಯಾವ್ಯಾವ್ದಲ್ಲಿ ಎಷ್ಟೆಷ್ಟು ಯಾವ್ಯಾವ ಒಂದು ವೃಂದದಲ್ಲಿ ಖಾಲಿ ಇದಾವೆ ಒಂದು ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ ಅವರು RRB ರೈಲ್ವೆ ಇಲಾಖೆ. ಬಟ್ ಒಂದು ವೃಂದಗಳು ಕೊಟ್ಟಿರ್ತಾರೆ, ಅವರಿಗೆ ಸೀದಾ ಹಾಕೋದಕ್ಕಾಗಿಲ್ಲ ಅನ್ಸುತ್ತೆ, ಹಿಂಗ ಅಡ್ಡು ಮಾಡಿದ್ದಾರೆ ಅವರು ನೋಡಿ. ಇಲ್ಲಿ CR ದಲ್ಲಿ, EQR ದಲ್ಲಿ, ECR ದಲ್ಲಿ, ER ಮೆಟ್ರೋದಲ್ಲಿ ಎಷ್ಟಿರತ್ತೆ ಎಲ್ಲ ಸಂಸ್ಥೆಗಳು NCR, NER ಮತ್ತು NFR, NR, NWR, SRL ಮತ್ತು ಇವೆಲ್ಲ ಸಂಸ್ಥೆಗಳು ರೈಲ್ವೆ ಇಲಾಖೆ ಹಲವಾರು ಸಂಸ್ಥೆಗಳಿರತ್ತೆ. ಅದರಲ್ಲಿ ಖಾಲಿರುವಂತಹ ಪ್ರಕಾರಗಳು ಇದು ನಿಮ್ಗೆ ಅರ್ಥ ಆಗ್ತದೆ ಅಂತ ಅನ್ಕೋತೀವಿ. ಇಲಾಖೆಗಳ ಹೆಸರಿರತ್ತೆ, ಅದು ಎಲೆಕ್ಟ್ರಿಕಲ್, ಇಂಜಿನಿಯರಿಂಗು, ಇವೆಲ್ಲ ಖಾಲಿರುವಂತಹ ಪೋಸ್ಟ್. ಇದು ನಿಮಗೆ ಸಂಪೂರ್ಣ ಮಾಹಿತಿ. ಇಷ್ಟು ನೋಟಿಫಿಕೇಶನ್ ಬಗ್ಗೆ ಒಂದು ಅಧಿಸೂಚನೆ ಕಳಿಸ್ಕೊಟ್ಟಿದ್ದಾರೆ. ವಯೋಮಿತಿ ಬಗ್ಗೆ ಮಾತಾಡೋಕಾದ್ರೆ 18 ವರ್ಷ ಅಂತೂ ಇರಲೇಬೇಕಾಗತ್ತೆ RRB ರೈಲ್ವೆ ಇಲಾಖೆಯಲ್ಲಿ. 18ರಿಂದ ನಿಮಗೆ ಮಾನದಂಡಗಳ RRB ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ 43 ವರ್ಷ, 45 ವರ್ಷ. ಅಕಸ್ಮಾತ್ ನೀವೇನಾದ್ರೂ ಎಕ್ಸೈಸ್ ಸರ್ವಿಸ್ ಮ್ಯಾನ್ ದವ್ರು ಇತ್ತಂದ್ರೆ, ಅನುಭವದವ್ರು ಇತ್ತಂದ್ರೆ ನಿಮಗೆ 10 ವರ್ಷ, 15 ವರ್ಷ ಅಂತ ನಿಮಗೆ ಸರಿಲಿಕ್ಕೆ ಅನುವಾಗತ್ತೆ. ಇನ್ನು ಇದಕ್ಕೆ ವಿದ್ಯಾರ್ಹತೆಗಳು ಸೆಕೆಂಡ್ PUC ದವರು, ಪದವಿದವರು, BA ಅಥವಾ BTech ಮತ್ತು ಡಿಪ್ಲೊಮಾದವರಿಗೆ ಅವಕಾಶಗಳು ಇರತ್ತೆ.
ಇನ್ನು ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳಿಗೆ ಪ್ರಮುಖ ದಿನಾಂಕ ಬಗ್ಗೆ ನೋಡಕ್ ಅದರಲ್ಲಿ ದಿನಾಂಕ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. 12/12/2025 ನೋಟಿಸ್ ಅಂತರೂ ಆಗಿರೋದು ನಿಜ. ಇದು ಜಾಬ್ ನೋಟಿಫಿಕೇಶನ್ ಇರತ್ತೆ. ಮೊದಲಿಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕಳಿಸ್ಕೊಟ್ರು, ಇಷ್ಟು ಪೋಸ್ಟ್ ಇದಾವೆ, ಹಿಂಗ ನೇಮಕಾತಿ ಮಾಡ್ತೀವಿ ಅಂತೇಳಿ ಒಂದು ಜಾಬಿಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಇದು. ಇದಾದ್ಮೇಲೆ ನೆಕ್ಸ್ಟ್ ಅಧಿಸೂಚನೆ ರಿಯಲ್ ಆಗಿರುವಂತ, ಇದು ಕೂಡ ರಿಯಲ್ ಇರತ್ತೆ. ಬಟ್ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಅದನ್ನು ಮೆನ್ಷನ್ ಮಾಡಿಲ್ಲ. ಇದು ಅತಿ ಶೀಘ್ರದಲ್ಲಿ ಬರ್ತಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಆಫೀಸಲ್ಲಿ ಇರುವಂತ ಎಲ್ಲ ಡೀಟೇಲ್ಸ್ ಆಗಿ ನೋಟಿಸ್ ರಿಲೀಸ್ ಮಾಡಿ ಅರ್ಜಿಗಳು ಕೂಡ ಪ್ರಾರಂಭ ಮಾಡ್ತಾರೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನಾನು ಯಾವುದೇ ರೀತಿಯ ಗೋಲ್ಫರ್ ಅಂತ ತಿಳಿಸ್ಕೊಡ್ತಾ ಇಲ್ಲ. ಬೇಕಾದ್ರೆ 22,000 RRB ರೈಲ್ವೆ ರಿಕ್ರೂಟ್ಮೆಂಟ್ 2025 ಮತ್ತು 26 ಅಥವಾ 2026 ಅಂತ ಹೇಳಿ ಸರ್ಚ್ ಮಾಡ್ಕೊಳ್ಳಿ. ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ ಅಥವಾ ಯೂಟ್ಯೂಬ್ ನಲ್ಲಿ ಕೂಡ ಸರ್ಚ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ 100, 200, 300 ವಿಡಿಯೋ ಬರತ್ತೆ, ನೋಡ್ಕೊಳ್ಳಿ. ನಿಮಗೆ ಏನಾದ್ರು ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಇಲ್ಲಿ ಕಲ್ಲಿರುವಂತ ಸಂಸ್ಥೆ ಈಗ ತಿಳಿಸ್ಕೊಟ್ಟಿದ್ದೇವೆ. ಸಹಾಯಕ ಹುದ್ದೆಗಳು ಎಲ್ಲ ಕೂಡ ಹಂಗೆ ಇರತ್ತೆ. ಅಖಿಲ ಭಾರತದಲ್ಲಿ ಕೆಲಸ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1,000ಕ್ಕಿಂತ ಅಧಿಕ ಪೋಸ್ಟ್ ಇರಬಹುದು. ಆಯ್ಕೆ ಪ್ರಕ್ರಿಯೆಯಲ್ಲಿ ಒಂದು ಪರೀಕ್ಷೆಗಳಿರತ್ತೆ, ಸಂದರ್ಶನಗಳು, ಲಿಖಿತ ಪರೀಕ್ಷೆಗಳು, ವೈದ್ಯಕೀಯ ಪರೀಕ್ಷೆಗಳು ಇದನ್ನೆಲ್ಲ ನಡೆಸ್ತಾರೆ. ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇದಕ್ಕೆ ಮಹಿಳೆಯರು ಕೂಡ ಅವಕಾಶ ಇರತ್ತೆ ಮತ್ತು ಪುರುಷರು ಕೂಡ ಅವಕಾಶ ಇರತ್ತೆ. ಯಾರು ಕೂಡ ಟೆನ್ಷನ್ ತಗೋಬೇಡಿ. ಇನ್ನೂ ಅರ್ಜಿಗಳು ಪ್ರಾರಂಭ ಆಗಿಲ್ಲ. ಅರ್ಜಿಗಳು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡಿದಾರಲ್ಲ, ಇದು ಇಷ್ಟು ಪೋಸ್ಟ್ ಖಾಲಿ ಇದಾವೆ, ಹಿಂಗೆ ನೇಮಕಾತಿ ಈ ಒಂದು ಇಲಾಖೆಯಲ್ಲಿ ಇಷ್ಟಿದಾವೆ ಅಂತ ಹೇಳಿ ನೆಕ್ಸ್ಟ್ ಒಂದು 30 ದಿನ ಅಥವಾ 45 ದಿನ ಅಥವಾ ಒಂದು 15 ದಿನ ಆದ ಬಳಿಕ ಇದರದ್ದು ಆಫೀಸಿಯಲ್ ಇರುವಂತ ಪ್ರಮುಖ ಎಲ್ಲ ಅರ್ಜಿಗಳು ಪ್ರಾರಂಭ ಮಾಡ್ತಾರೆ. ಆಗ ಇನ್ನೊಂದು ನೋಟಿಸ್ ಬರತ್ತೆ. ನೋಟಿಸ್ ಬಂದ್ಮೇಲೆ ಇನ್ನೊಂದು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಇರತ್ತೆ. ಏನಾದ್ರು ಡೌಟ್ ಇದ್ರು ಕಮೆಂಟ್ ಮಾಡಿ. ಮತ್ತೆ ಯಾರು ಇನ್ನೂ ತನ ಚಾನಲ್ಗಳಿಗೆ ಪೇಜ್ಗಳಿಗೆ ಫಾಲೋ ಮಾಡ್ಕೊಂಡೆಲ್ಲ ಫಾಲೋ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ರು ಕಮೆಂಟ್ ಮಾಡಿ.